ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ನಡೀತು. ಕಾಕ್ರೋಚ್ ಪಾರ್ಟಿದು. ಅದೇ ಪ್ರೊಟೆಸ್ಟ್ ಆದಮೇಲೆ ನಾನು ಈ ಜೆನ್ಸಿಗಳು ಇದ್ರ ಬಗ್ಗೆ ಎಲ್ಲ ನೋಡಿದೆ. ನನಗೇನಿಸ್ತು ಅಂದರೆ, ಪ್ರೊಟೆಸ್ಟ್ ಮಾಡಬೇಕು, ಪ್ರಜಾಪ್ರಭುತ್ವದ ಅತಿ ಮುಖ್ಯ ಅಂಗ. ಆದರೆ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಅಲ್ಲಿ ಕಂಡಂಥ ವಿಚಿತ್ರಗಳನ್ನು ನಾನು ನೋಡಿ ನನಗೇನನ್ನಿಸ್ತು, ವೆರಿ ಸಿಂಪಲ್. ಶಿಕ್ಷಣದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಎಡವಿದ್ದೇವೆ ಅಂತ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ತುಂಬ ಎಡವ್ತಾ ಇದೆ. ನನಗನ್ಸ್ದಂಗೆ ಅವ್ರನ್ನ ನೋಡಿದಾಗ ಏನಿಸ್ತು ಅಂದರೆ, ಶಿಕ್ಷೆ ಇಲ್ಲದ ಶಿಕ್ಷಣದ ಪ್ರಭಾವ ಆ ಜನ್ರೇಷನ್ ಅಂತ. ನಮ್ಮ ಕಾಲದಲ್ಲಿ ಶಿಕ್ಷಣದ ಜೊತೆ ಪ್ಯಾರಲಲ್ ಆಗಿ ಶಿಕ್ಷೆ ಕೂಡ ಸಿಗ್ತಾ ಇತ್ತು. ನಾವು ತಪ್ಪು ಮಾಡಿದಾಗ ಅಲ್ಲೇ ಹೊಡಿತಾ ಇದ್ರು, ಮಕಾಮೂತಿ ನೋಡ್ತಿರ್ಲಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ಶಿಕ್ಷೆ ಇಲ್ಲದ ಶಿಕ್ಷಣ ಸಮಾಜವನ್ನು ತಪ್ಪು ದಾರಿಗೆ ಎಳಿತಾ ಇದೆ, ಜನ್ರೇಷನ್ನ ಮಿಸ್ಲೀಡ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಕೇವಲ ಸಿಲೆಬಸ್ಸಲ್ಲೇ ಜೀವನವನ್ನು ಕಟ್ಕೊಳ್ಳೋಕ್ಕಾಗಲ್ಲ, ಅದನ್ನು ಮೀರಿದ್ದನ್ನು ನಮ್ಮ ಶಿಕ್ಷಕರುಗಳು ಕೊಡ್ತಾ ಇದ್ರು. ಇವಾಗ ಅದಿಲ್ಲ ಅಂತ ಇವರು ನೋಡಿದಾಗ ಅನ್ನಿಸ್ತು. ನನ್ನ ಮಾತು ಸುಳ್ಳು ಅನಿಸಿದ್ರೆ ಒಮ್ಮೆ ನೀವು ಆ ವಿಡಿಯೋಗಳನ್ನೆಲ್ಲ ನೋಡಿ, ಅಲ್ಲಿ ಬಂದಿರತಕ್ಕಂಥ ಜನಗಳನ್ನು ನೋಡಿ, ಆಗಲೇ ಅರ್ಥ ಆಗುತ್ತೆ ಶಿಕ್ಷೆ ಇಲ್ಲದ ಶಿಕ್ಷಣ ಯಾವ ಮಟ್ಟಕ್ಕೆ ತಂದು ನಿಲ್ಲಿಸುತ್ತೆ ಜನ್ರೇಷನ್ನ ಅಂತ.